Hello guys, good morning everyone. ಎಲ್ಲರಿಗೂ ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗಾಯ್ಸ್ ಎಲ್ಲರಿಗೂ ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಹೊಸಕೋಟೆಯಲ್ಲಿ ರ್ಯಾಪಿಡೋ ಮಾಡಬೇಕು, ರ್ಯಾಪಿಡೋ ಚಾಲೆಂಜ್ ಮಾಡಬೇಕು ಅಂತ ಅನ್ಕೊಂಡು ಬೆಳಗ್ಗೆನೆ ಎದ್ದು ರೆಡಿಯಾಗಿ ಬಂದೆ. ಬಟ್ ನಾನು ರ್ಯಾಪಿಡೋ ನಂದು ಐಫೋನ್ ನಾನು ಇನ್ನೊಂದು ನಂಬರಲ್ಲಿ ಇತ್ತು, ಬಟ್ ಆ ಸಿಮ್ ಐಫೋನಲ್ಲಿ ಇದೆ. ಬಟ್ ಅದು ಬಿಚ್ಚಿ ಎಲ್ಲ ಮಾಡೋಷ್ಟರಲ್ಲಿ ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಂದು ಇನ್ನೊಂದು ಹಳೆ ಫೋನ್ಗೆ ಇನ್ನು ಹಳೆ ನಂಬರ್ ಹಾಕೊಂಡು ಬಂದೆ. ಆ ಹೊಸ ಹಳೆ ನಂಬರಲ್ಲಿ ರಿಜಿಸ್ಟರ್ ಮಾಡಿದೆ, ಬಟ್ ಅದು 24 hours ಬಿದ್ದಿದೆ ವೆರಿಫೈ ಆಗೋಷ್ಟರಲ್ಲಿ. ಸೊ ಇವತ್ತು ಬಂದಿದ್ದ ಕೆಲಸ ವ್ಯರ್ಥ ಆಯಿತು. ಅದರಲ್ಲೂ ಬಿಲ್ಲೋದಲ್ಲಿ ಬಿಟ್ಟು ಹೊಸ ಎತ್ಕೊಂಡ್ ಬಂದಿಲ್ಲ ನಾನು, ಅದು ಮರ್ತೋಗಿ ಬಂದಿದ್ದೀನಿ ಅರ್ಜೆಂಟ್ಗೆ. ನನ್ನ ಜೀವನನೇ ಇಷ್ಟ ಆಗ್ಬಿಟ್ಟೈತೆ ಗಾಯಿ. ಏನೋ ಮಾಡಕ್ ಹೋಗ್ತೀನಿ, ಅದೇನೋ ಆಗ್ಬಿಡ್ತೈತೆ. ಯಾಕೆ ಹಿಂಗೆ ಮಿಡಲ್ ಕ್ಲಾಸ್ ಹುಡುಗರಿಗೆ? ಸೊ ಅದಕ್ಕೆ ಇವತ್ತು ಬಂದಿದ್ದು ಕಾಸು ಪೆಟ್ರೋಲ್ ಎಲ್ಲ ವೆಚ್ಚ ಆಯ್ತು. ಹೆಂಗೂ ಹೊಸಕೋಟೆವರೆಗೂ ಬಂದ್ಬಿಟ್ಟಿದ್ದೀನಲ್ಲ, ಒಂದು ಟೋಲ್ವರೆಗೂ ಒಂದು ಸ್ಟೆಪ್ ತಗೊಂಡ್ಬರೋಣ ಅಂತ ಓಡ್ತಾ ಇದ್ದೀನಿ. ಇವತ್ತು ಥರ್ಸ್ಡೇ ಬೇರೆ. ಸಾಟರ್ಡೆ ಆಗಿದ್ದಿದ್ರೆ ಯಾವ್ದಾದ್ರು ಸೂಪರ್ ಕಾರ್ಸ್ ಸೂಪರ್ ಬೈಕ್ಸ್ ವಾಕ್ ಮಾಡ್ಬೋದಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಟುಡೇ ಇಸ್ ಥರ್ಸ್ಡೇ. ಏನು ಮಾಡೋಕ್ಕಾಗಲ್ಲ, ಅಲ್ಲಿವರೆಗೂ ಹೋಗಿ ವಾಪಸ್ ರಿವರ್ಸ್ ಹಾಕೊಂಡು ಬರ್ಬೇಕು ಅಷ್ಟೇ. ತುಂಬಾ ದಿನದಿಂದ ಅನ್ಕೊಂಡಿದ್ದೆ ಒಂದು ರ್ಯಾಪಿಡೋ ಬೈಕ್ ಚಾಲೆಂಜ್ ಮಾಡಬೇಕು. ಒಂದು ದಿನ ಅಲ್ಲಿ ಸ್ಟಾರ್ಟ್ ಮಾಡ್ಬೋದು ರ್ಯಾಪಿಡೋ ವರ್ಕರ್ಸ್ ಅಂದ್ರೆ ಬೆಳಗ್ಗೆ ಒಂದು 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ವರ್ಕ್ ಮಾಡಿದ್ರು ಎಷ್ಟು ಅವರ್ ಮಾಡ್ಬೋದು ಅಂತ ಒಂದು ಮಾಡ್ಬೋದಾಗಿತ್ತು. ಬಟ್ ನಾನು ಫುಲ್ ಟೈಮ್ ಎಲ್ಲ ಮಾಡ್ತಾ ಇರಲಿಲ್ಲ ಅವಾಗ ಕಾಲೇಜಲ್ಲಿ ಇದ್ದಾಗ ಎಲ್ಲ. ಜಸ್ಟ್ ಪಾರ್ಟ್ ಟೈಮ್ಗೆ ಒಂದು 2-3 hours. ಅದು ಯಾವಾಗ ಅಂದ್ರೆ ನಾನು ರೂಮಲ್ಲಿ ಇದ್ದೆ, ಆ ರೂಮಲ್ಲಿ ಇರ್ಬೇಕಾದ್ರೆ ಝೊಮ್ಯಾಟೊ ಸ್ವಿಗ್ಗಿ ಮಾಡ್ತಾ ಇದ್ದೆ. ಅದು ಬಿಟ್ಟು ರೂಮ್ ಬಿಟ್ಟು ನಾನು ಡೈಲಿ ಮನೆಯಿಂದ ಟ್ರಾವೆಲ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅವಾಗ ಕಾಲೇಜಿಂದ ಮನೆಗೆ ಬರ್ಬೇಕಾದ್ರೆ ಅವಾಗ ದೇವನಹಳ್ಳಿಗೆ ಹಾಕೊಂತ ಇದ್ದೆ. ಒಂದು ಅರ್ಧ ಗಂಟೆ ಕಾಯ್ತಾ ಇದ್ದೆ, ಆರ್ಡರ್ ಬಿದ್ರೆ ಬರ್ತಾ ಇದ್ದೆ, ಇಲ್ಲ ವಾಪಸ್ ಬಂದ್ಬಿಡ್ತಾ ಇದ್ದೆ ಹಂಗೆ ಅಷ್ಟೇ. ಸುಮ್ಮನೆ ಏನು ಪೆಟ್ರೋಲ್ಗಾಗ್ಲಿ ಹಿಂಗೂ ಬರ್ತಿರಲ್ಲ, ಖಾಲಿ ಬರೋದು ಯಾಕೆ ಪೆಟ್ರೋಲ್ಗಾಗ್ಲಿ ಅಂತ. ಬಟ್ ನಾನು ಅವಾಗ ಫುಲ್ ಟೈಮ್ ಎಲ್ಲ ಮಾಡ್ತಾ ಇರಲಿಲ್ಲ, ಅಷ್ಟೇ ಒಂದು 2-3 hours ಮಾಡ್ತಾ ಇದ್ದೆ ಖಾಲಿ ಇದ್ದಾಗೆಲ್ಲ. ಅದ್ರಲ್ಲೂ ಒಂದಿನ ಕಾಲೇಜ್ ಬಂಕ್ ಮಾಡಿದ್ದೆ, ರ್ಯಾಪಿಡೋ ಮಾಡಿದ್ದೆ. ಅದು ಏನಾಯ್ತಂದ್ರೆ ನಮ್ ಕಾಲೇಜ್ ಟೈಮಿಂಗ್ಸ್ ಇದ್ದಿದ್ದು 9ಗೆ, 9:15ವರೆಗೂ ಗೇಟ್ ಓಪನ್ ಇರ್ತೈತೆ. ಅದ್ರ ಮೇಲೆ ಬಂದ್ರೆ ಗೇಟ್ ಕ್ಲೋಸ್ ಮಾಡ್ಬಿಡ್ತಾರೆ, ಒಳಗಡೆ ಬಿಡಲ್ಲ. 10ವರೆಗೂ 9:50ವರೆಗೂ ಬಿಡಲ್ಲ ಗೇಟ್ ಒಳಗಡೆ. ಸೊ ಅವತ್ತೊಂದು 5 ನಿಮಿಷ ಲೇಟ್ ಆಗ್ಬಿಡ್ತು ಅಂತ ಇನ್ನೇನ್ ಮಾಡೋದು ಅಂತ ಆಚೆ ಯಾಕೆ ನಿಲ್ಲೋದು. ನನ್ಗೆ ಅವತ್ತು ಬೇರೆ ಸಬ್ಜೆಕ್ಟ್ಸ್ ಬೇರೆ ಇದಿಲ್ಲ, ಒಂದು ಆಕ್ಟಿವಿಟಿ ಕ್ಲಾಸ್ ಇತ್ತು, ಇನ್ನೊಂದು ಸ್ಪೋರ್ಟ್ಸ್ ಇತ್ತು ಅಷ್ಟೇ, ಕ್ಲಾಸಸ್ ಬೇರೆ ಇರಲಿಲ್ಲ. ಸೊ ಅದಕ್ಕೋಸ್ಕರ 3 hour ರ್ಯಾಪಿಡೋ ಮಾಡ್ಕೊಡಿದ್ದು ಕಾಲೇಜ್ ಟೈಮಿಂಗ್ಸ್ ಮುಗಿಯೋವರೆಗೂ. ಕಾಲೇಜ್ ಬಿಟ್ಮೇಲೆ ಸ್ಟ್ರೈಟ್ ಮನೆಗೆ ಬಂದೆ. ಕಾಲೇಜಿಗೆ ಹೋಗಿದ್ದೀನಿ ಅಂತ ಅನ್ಕೊಂಡಿದ್ರು ಮನೆಯಲ್ಲಿ, ಬಟ್ ನಾನು ಕಾಲೇಜ್ಗೆ ಹೋಗಿರ್ಲಿಲ್ಲ. ಅವತ್ತು ನನಗೆ ಒಂದು ತ್ರೀ ಅವರ್ಸಲ್ಲಿ ಆಯ್ತು, ಒಂದು 600 ಅರ್ನಿಂಗ್ ಆಯ್ತು ನನಗೆ. 600 ಆಯ್ತು ಅರ್ನಿಂಗ್. ಬಟ್ ಯಾವಾಗಲೂ ಅದೇ ಥರ ಅರ್ನಿಂಗ್ಸ್ ಆಗಲ್ಲ, ಒಂದೊಂದೇ ರೈಟ್ ಸಿಗ್ತೈತೆ, ಒಂದೊಂದೇ ಸಿಗಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಹೊಸಕೋಟೆಯಲ್ಲಿ ನಮ್ಮ ಬ್ರೋಝೋನ್ ಮತ್ತೆ ಅಕ್ಷಯ್ ದಮ್ ಬಿರಿಯಾನಿ ಹೊಸ ಔಟ್ಲೆಟ್ ಓಪನ್ ಆಗ್ತಾ ಇದೆ ನೋಡ್ರಿ, ಇಲ್ಲೇ ಇದು ಔಟ್ಲೆಟ್ ಒಂದು ಸಕ್ಕತ್ತಾಗಿ ಮಾಡ್ತಾ ಇದ್ದಾರೆ. ಸೊ ಇನ್ನು ರೆಡಿ ಆಗ್ತಾ ಇದೆ, ಓಪನಿಂಗು ಆಗ್ಬಿಟ್ಟಿದೆ ಅವಾಗ.
ನಾನ್ 4 ಡೇಸ್ ಬ್ಯಾಕ್ ಬಂದಾಗ ಇನ್ನೂ ಓಪನ್ ಆಗಿರ್ಲಿಲ್ಲ. ಇವಾಗ ಆಲ್ರೆಡಿ ಎಲ್ಲ ಓಪನ್ ಆಗ್ಬಿಟ್ಟಿದೆ. ಬ್ರೋಝೋನು ಆಗ್ಬಿಟ್ಟೈತೆ. ಅಕ್ಷಯ್ ದಮ್ ಬಿರಿಯಾನಿ ಹೊಸಕೋಟೆ ಬ್ರೋಝೋನ್ ಸಿಸ್ಟರ್ ಝೋನ್. ವಾವ್ ಸೂಪರ್. ಬರ್ಬೇಕು ಯಾವಾಗ್ಲೂ ಆದ್ರೂ. ಬಟ್ ಎಷ್ಟೇ ಬಿರಿಯಾನಿ ಬಂದ್ರು ಗಾಯ್ಸ್, ನಮ್ಮ ರಾಜ್ ದಮ್ ಬಿರಿಯಾನಿ ಕೊಡೋ ಅಷ್ಟು ಟೇಸ್ಟ್ ನನ್ಗೆಲ್ಲೂ ಇಷ್ಟ ಆಗಲ್ಲ. ನಾನು ರಾಜ್ ದಮ್ ಬಿರಿಯಾನಿ ಇಲ್ಲಿ ಬಿಟ್ರೆ ದೇವನಹಳ್ಳಿ, ಇವೆರಡು ಕಡೆ ರಾಜ್ ದಮ್ ಬಿರಿಯಾನಿ ಬಿಟ್ರೆ ನನ್ಗೆ ಅಷ್ಟೊಂದು ಎಲ್ಲೂ ಸ್ಯಾಟಿಸ್ಫೈ, ಕ್ರೇವಿಂಗ್ ಸ್ಯಾಟಿಸ್ಫೈ ಆಗಲ್ಲ ಅಷ್ಟೇ. ಬಟ್ ಮಣಿ ದಮ್ ಬಿರಿಯಾನಿ ಟೇಸ್ಟ್ ಮಾಡಿದ್ದೀನಿ, ಆನಂದು ಟೇಸ್ಟ್ ಮಾಡಿದ್ದೀನಿ. ಬಟ್ ಅದೇನು ನನ್ಗೆ ಅಷ್ಟೊಂದು ಅಡ್ಜಸ್ಟ್ ಆಗಲ್ಲ, ಬಿಕಾಸ್ ಅದು ಲಿಮಿಟೆಡ್ ಟೈಮ್ ಅದು. ಈ ಟೈಮಲ್ಲಿ ಒಂದೊಂದು ಸಿಗುತ್ತೆ, ಅದರಲ್ಲೂ ಕ್ಯೂ ನಿಂತ್ಕೊಬೇಕು, ಜನಕ್ಕೆ ರಶ್ ಇರ್ತಾರೆ. ಅದೇ ರಾಜ್ ದಮ್ ಬಿರಿಯಾನಿ ಎಲ್ಲ ಆದ್ರೆ ನೀವು ಸೋಮವಾರ ಬಿಟ್ಟು ಬೇರೆ ದಿನ ಅಲ್ಲಿ ಬೆಳಗ್ಗೆ 4 ಗಂಟೆಯಿಂದ ನೈಟ್ 9-9:30ವರೆಗೂ ಸಿಗ್ತಾನೆ ಇರ್ತೈತೆ ಬಿರಿಯಾನಿ. ಅದಕ್ಕೋಸ್ಕರ ಅಷ್ಟೇ. ಅದಕ್ಕೋಸ್ಕರ ರಾಜ್ ದಮ್ ಬಿರಿಯಾನಿ ಅಂತ ಬರೋದು ನಾನು. ನಾನು ಇವಾಗ ರೆಕಾರ್ಡ್ ಮಾಡ್ತಾ ಇರೋ ವಿಡಿಯೋ ಬಂದ್ಬಿಟ್ಟು DJI Action 4 ಕ್ಯಾಮ್ರಾ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ನಾನು ತಗೊಂಡು ಎಲ್ಲ 1 ವಾರ ಆಯ್ತು ಅಷ್ಟೇ. ಇದೇ ಫಸ್ಟ್ ವಿಡಿಯೋ ರ್ಯಾಪಿಡೋ ಚಾಲೆಂಜ್ ಮಾಡೋಣ ಅಂತಾನೆ ಅನ್ಕೊಂಡು ಬಂದೆ. ಬಟ್ ಆಗ್ಲಿಲ್ಲ ರ್ಯಾಪಿಡೋ ಮಾಡಕ್ಕೆ. ಅದಕ್ಕೆ ಒಂದು ಮನೆಗೆ ವಾಪಸ್ ಹೋಗ್ತಾ ಒಂದು ವಿಡಿಯೋ ಮಾಡ್ಕೊಂಡು ಹೋಗೋಣ, ಹಿಂಗು ಟೆಸ್ಟ್ ವಿಡಿಯೋ ಮತ್ತೆ ವಾಯ್ಸ್ ಕ್ಲಾರಿಟಿ ಎಲ್ಲ ಹೆಂಗಿದೆ ಚೆಕ್ ಮಾಡ್ಬೋದಲ್ವಾ. ಸೊ ನಾಳೆ ಆಗುಂಬೆ ಬೈಕ್ ಟ್ರಿಪ್ ಇದೆ, ಬೈಕ್ ರೈಡ್ ಇದೆ. ಅದಕ್ಕೆ ಸ್ವಲ್ಪ 1,000 1,500 ಏನೋ ಕಾಸು ಅಡ್ಜಸ್ಟ್ ಮಾಡೋಣ ಅಂತ ಬಂದೆ. ಬಂದಿದ್ದಕ್ಕೆ 200 ರೂಪಾಯಿ ಲಾಸ್ ಆಯ್ತು ಪೆಟ್ರೋಲ್ಗೆ ಅಷ್ಟೇ. ನಾನ್ ಬೆಳಗ್ಗೆ ಟಿಫನ್ ಮಾಡ್ಬೇಕಾಗಿತ್ತು, ಬಟ್ ನಾನು ಅಲ್ಲೇ ತಿನ್ಕೊಂಡ್ ಬಂದ್ಬಿಟ್ಟೆ ನಮ್ಮ ಊರಲ್ಲೇ. ಬಟ್ ತಿಂದಿಲ್ಲ ಅಂದಿದ್ರೆ ಇಲ್ಲಿ ರಾಜ್ ತಂಬಿನೇ ತಿನ್ಬೋದಾಗಿತ್ತು. ಏನು ಮಾಡಕ್ಕಾಗಲ್ಲ, ತಿನ್ಕೊಂಡ್ ಬಂದ್ಬಿಟ್ಟೆ. ನನ್ಗೆ ಇವತ್ತೇನೋ ಬೇರೆ ಪ್ಲಾನ್ ಇತ್ತಲ್ವಾ. ಆಕ್ಚುಲಿ ಬೆಳಗ್ಗೆ ಮಾರ್ನಿಂಗ್ ಫುಡ್ ಸ್ಕಿಪ್ ಮಾಡಿ ಮಧ್ಯಾಹ್ನ ಊಟ ಮಾಡ್ಬೇಕಂತಿದ್ದಿದ್ದು ನಾನು ಇವತ್ತು. ಸೊ ಗೊತ್ತಿಲ್ಲ, ಬೆಳಗ್ಗೆ ಜಾಸ್ತಿ ಹೊಟ್ಟೆ ಹಸಿತಾ ಇತ್ತು, ಅದಕ್ಕೆ ಬೆಳಗ್ಗೆ ತಿನ್ಕೊಂಡ್ ಬಂದ್ಬಿಟ್ಟೆ. ಪೊಲೀಸ್ ಅವರು, ಹೌದು ಪೊಲೀಸ್ಕರು ನೋಡಿದ್ರೆ ನಮ್ಮನೆಲ್ಲ ಏನ್ ಮಾಡ್ತಾರೆ ಬಿಡಿ, ಲಾರಿಗಳನ್ನ ಹಾಕೊಂತವ್ರ ಅಷ್ಟೇ. ಅವ್ರ ಜೇಬ್ಗೂ ಬಿಸಿ ಬಿಸಿ ಆಗ್ಬೇಕಲ್ಲ ಅವ್ರ ಜೇಬು. ಸೊ ಇಷ್ಟ ಗಾಯ್ಸ್, ಇವತ್ತು ವಿಡಿಯೋ ರೈಡ್ ಇರುತ್ತೆ ಅಷ್ಟೇ. ಮನೆವರೆಗೂ ಹೋಗೋದು ಮಾತಾಡ್ಕೊಂಡು ಹೋಗೋಣ. ವಿಡಿಯೋ ಎಂಜಾಯ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋ ನಾನು ಏನಿಲ್ಲ ಅಂದ್ರೆ ಒಂದು 20 ನಿಮಿಷ ಡ್ಯೂರೇಷನ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ಯಾಕಂದ್ರೆ ಮಾನಿಟೈಸೇಷನ್ ಆಗ್ಬೇಕು ಮೈನ್ ನನ್ಗೆ. ಸೊ ಇನ್ಕಮ್ ಜನರೇಟ್ ಆದ್ರೆ ನಾನು ಟ್ರಿಪ್ ಪ್ಲಾನ್ ಮಾಡಿ ಟ್ರಿಪ್ ಹೋಗೋಕೆಲ್ಲ ದುಡ್ಡು ಅಡ್ಜಸ್ಟ್ ಆಗೋದಲ್ವಾ. ಸೊ ನನ್ನ ಕೈಯಿಂದ ಎಷ್ಟಂತ ಹಾಕೋದು, ಆಲ್ರೆಡಿ ಇವಾಗ ಬೈಕ್ ಆಕ್ಸರೀಸ್ಗೆ, ಕ್ಯಾಮ್ರಾಗೆ, ಅದು ಇದು ಎಲ್ಲಕ್ಕೂ ಒಂದು 60,000 ಹಾಕ್ಬಿಟ್ಟೈತೆ. ಇದ್ದಿದ್ ಸೇವಿಂಗ್ಸ್ ಎಲ್ಲ ಅದಕ್ಕೆ ಹೋಗ್ಬಿಟ್ಟೈತೆ. ಇವಾಗ ನನ್ಗೆ ನಾಳೆ ಬೈಕ್ ರೈಡ್ ಹೋಗಕ್ಕೆ ನನ್ನ ಹತ್ರ ಇದ್ದಿದ್ದು 1,500 ಇತ್ತು ಬ್ಯಾಲೆನ್ಸ್ ಎಲ್ಲ ಹೋಗಿ. ನೆನ್ನೆ ಸ್ವಲ್ಪ ಹುಷಾರಿಲ್ಲ, ಹಾಸ್ಪಿಟ್ಲ್ಗೆ ಹೋಗಿ ಬಂದೆ, ಅದ್ರಲ್ಲಿ 500 ರೂಪಾಯಿ ಎಗುರ್ತು. ಇವತ್ತು ಪೆಟ್ರೋಲ್ಗೆ 200 ರೂಪಾಯಿ ಆಯ್ತು. ಇಷ್ಟ ಇನ್ನು 800 ರೂಪಾಯಿ ಐತೆ. ಇನ್ನೊಂದು 5,000 ನಾಳೆ ಸಾಲ ಮಾಡ್ಕೊಂಡು ಹೋಗ್ಬೇಕು. ಸಾಲ ಮಾಡಿ ಅಷ್ಟೇ, ಸ್ಟಾರ್ಟಿಂಗ್ ಅಲ್ಲಿ ಸಾಲ ಮಾಡ್ಕೊಂಡು ಏನೋ ಮಾಡಿ ಕಂಟೆಂಟ್ ಕೊಡ್ತಾ ಇರ್ಬೇಕಷ್ಟೇ. ಸ್ಟಾರ್ಟಿಂಗ್ಗೆ ಯಾವುದು ಇನ್ಕಮ್ ಜನರೇಟ್ ಆಗ್ಬಿಡಲ್ಲ ಅಷ್ಟೇ ಅಲ್ವಾ ಗೈಸ್.
ಗಾಯ್ಸ್, ಈ ಮಿಡಲ್ ಕ್ಲಾಸ್ ಹುಡುಗರಿಗೆ ಹೆಂಗಂದ್ರೆ, ಸೊ ಏನೋ ಮಾಡ್ಬೇಕಂತ ಸೇವಿಂಗ್ಸ್ ಇಟ್ಕೊಂಡಿರ್ತಾರೆ. ಬಟ್ ಆ ಸೇವಿಂಗ್ಸ್ ಅಲ್ಲಿ ಏನೋ ಒಂದು ಎಕ್ಸ್ಪೆಂಡಿಚರ್ ಆಗ್ಬಿಡ್ತೈತೆ, ಯಾವ್ದಕ್ಕೋ ಎಕ್ಸ್ಪೆನ್ಸ್ ಹೋಗ್ಬಿಡ್ತೈತೆ. ಲೈಕ್ ನಂದೇ ಅಷ್ಟೇ ಇವಾಗ, ಕ್ಯಾಮ್ರಾ ತಗೊಬೇಕು, ಬೈಕ್ ರೈಡ್ ಹೋಗ್ಬೇಕು ಅಂತೆಲ್ಲ ಎಕ್ಸ್ಪೆನ್ಸಸ್ ಮಾಡಬೇಕು ಅಂತ ಸೇವಿಂಗ್ಸ್ ಮಾಡ್ಕೊಂಡಿದ್ದೆ. ಬಟ್ ಸೇವಿಂಗ್ಸ್ ಎಲ್ಲ ಅದಕ್ಕೆ ಖರ್ಚಾಯ್ತು. ಬಟ್ ಔಟ್ ಆಫ್ ಕಂಟ್ರೋಲ್ ಆಗ್ತೈತೆ ಎಕ್ಸ್ಪೆನ್ಸಸ್ ಎಲ್ಲ, ಕೈ ಮೀರಿ ಹೋಗ್ತೈತೆ. ಅದ್ರ ಜೊತೆನೆ ಇವಾಗೂನು ಬೈಕ್ ಸರ್ವಿಸ್ ಬಂತು, ಅದಕ್ಕೊಂದು 3,000 ಹೋಯ್ತು. ಆ, ಬರೀ ಕ್ಯಾಮ್ರಾ ಅನ್ಕೊಂಡಿದ್ದೆ, ಕ್ಯಾಮ್ರಾಗೆ SD ಕಾರ್ಡ್ ಬೇಕಾಗಿತ್ತು, ಅದಕ್ಕೆ 5,500 ಹೋಯ್ತು. ಹಂಗೆ ಇದೇ ಟೈಮಲ್ಲೂ ಮೊಬೈಲ್ ರೀಚಾರ್ಜ್ ಖಾಲಿ ಆಯ್ತದೆ. ಇವತ್ತು 9th, ಇವತ್ತು ಡೇಟ್. ಇವತ್ತು ಮೊಬೈಲ್ ರೀಚಾರ್ಜ್ ಖಾಲಿ ಆಗುತ್ತೆ ಮಧ್ಯಾಹ್ನ 12 ಗಂಟೆಗೆ. ನಾನು ಹಾಕ್ಸ್ತಾ 3 months ಹಾಕ್ಸ್ತಾ ಇದ್ದು ರೀಚಾರ್ಜ್. 900 ಸಮಥಿಂಗ್ ಏನೋ ಇತ್ತು ಪ್ಲಾನ್, ಅದು ಅಷ್ಟು ಹಾಕ್ಸ್ತಾ ಇದ್ದು. ಬಟ್ ಇವತ್ತು 349 ರೀಚಾರ್ಜ್ ಪ್ಲಾನ್ ಹಾಕ್ಬೇಕು ಅಷ್ಟೇ. ದುಡ್ಡಿಲ್ಲ. ದುಡ್ಡು ಈ ಮಂತ್ ಹೆಂಗೋ ಆಗಲಿ, ಒಂದು 2 months ಒಂದೊಂದು ಮಂತ್ದು ರೀಚಾರ್ಜ್ ಮಾಡ್ಕೊಳ್ಳೋಣ. ಆಮೇಲೆ ಒಂದು 2 months 3 months ಅಲ್ಲಿ ಯೂಟ್ಯೂಬ್ ಅಲ್ಲಿ ಏನಾದ್ರು ಕ್ಲಿಕ್ ಆದ್ರೆ ಅವಾಗ ಬಂದ್ರೆ ಸ್ವಲ್ಪ ಮಾಡೋಣ ಅಷ್ಟೇ. ನನ್ಗೆ ಈಗ ರೈಡಿಂಗ್ ಗೇರ್ಸ್ ಮತ್ತೆ ಹೆಲ್ಮೆಟ್ ಇವೆರಡದ್ ಬಿಟ್ಟೆ 60,000 ಆಗೈತೆ ಗಾಯ್ಸ್ ಎಕ್ಸ್ಪೆನ್ಸಸ್. ವಿಕಾಸ್ ನನ್ನ ಹತ್ರ ರೈಡಿಂಗ್ ಗೇರ್, ರೈಡಿಂಗ್ ಜಾಕೆಟ್ ಮತ್ತೆ ಹೆಲ್ಮೆಟ್ ನಾನು ಲಾಸ್ಟ್ ಇಯರ್ ಮಾನ್ಸೂನ್ ಎಲ್ಲ ಬೈ ಮಾಡಿದ್ದೆ. ಲಾಸ್ಟ್ ಇಯರ್ ಮಾನ್ಸೂನ್ಗೆ ಮಾಡ್ಬೇಕು ಅಂತೆಲ್ಲ ಇದ್ದೆ. ಬಟ್ ಎಜುಕೇಶನ್ ಮಾಡ್ತಾ ಇದ್ದೆ, ಅದು ಇದು ಎಲ್ಲ ಸುಮ್ಮನೆ ಯಾಕೆ, ಎಜುಕೇಶನ್ ಮುಗಿದ್ಮೇಲೆ ಮಾಡೋಣ ಅಂತ ಸುಮ್ಮನೆ ಆಗ್ಬಿಟ್ಟೆ. ಬಟ್ ರೈಡರ್ಸ್ ಅರೇನಾ ಅಲ್ಲಿ ಆಫರ್ ಇತ್ತು, ರೈಡಿಂಗ್ ಜಾಕೆಟ್ ಮತ್ತೆ ಹೆಲ್ಮೆಟ್. ಸೊ ಅವಾಗ ಆರ್ಡರ್ ಮಾಡ್ಬಿಟ್ಟೆ ನಾನು. ಬರೋದ್ ಬಂದ್ಬಿಡ್ಲಿ, ಇದ್ಬಿಡ್ಲಿ, ಯಾವಾಗಿದ್ರು ಹಾಕ್ಲೇಬೇಕಲ್ಲ ಅಂತ ಹಾಕ್ಬಿಟ್ಟೆ. ಬಟ್ ನಾನ್ ತಗೊಂಡಿದ್ ರೈಡಿಂಗ್ ಜಾಕೆಟ್ ಹೆಲ್ಮೆಟ್ ಅದು ಇವಾಗ ನೋಡೋದಾದ್ರೆ ಎಷ್ಟು 13-14 ಸಾವಿರ ಏನೋ ಇದೆ, ರೈಡಿಂಗ್ ಜಾಕೆಟ್ ಮತ್ತೆ ಹೆಲ್ಮೆಟ್ ಎರಡು ಸೇರಿ. ಬಟ್ ನನ್ಗೆ ಅವಾಗ ಸಿಕ್ಕಿದ್ದು 8,500 ಸಿಕ್ತು. ರೈಡರ್ಸ್ ಅರೇನಾ ಮತ್ತೆ ಎಲ್ಲೆಷ್ಟು ಕೊಲೆಬ್ ಆಗಿ ಒಂದು ಆಫರ್ ತಗೊಂಡ್ಬಂದಿದ್ರು ಲಾಸ್ಟ್ ಇಯರ್ ಮಾನ್ಸೂನ್ಗೆ, ಅವಾಗ ತಗೊಂಡಿದ್ದು ನಾನು. ಸೊ ಆನ್ಲೈನ್ ಎಲ್ಲ ಪೇ ಮಾಡಿದ್ದೆ, ಎಲ್ಲ ಪೋಸ್ಟ್ ಅಲ್ಲಿ ಬರೋಕ್ಕೆ ಒಂದ್ 2 ವಾರ ಆಯ್ತದು. ಅವಾಗ ನಾನೇನೋ ಹೇಳ್ತಾ ಇದ್ದೆ ಗಾಯ್ಸ್, ಮಿಡಲ್ ಕ್ಲಾಸ್ ಹುಡುಗರ್ದು. ಆವಾಗ್ಲೇ ನಾನೇನೋ ಹೇಳ್ತಾ ಇದ್ದೆ ಗಾಯ್ಸ್, ಮಿಡಲ್ ಕ್ಲಾಸ್ ಜೀವನ ಅದು ಇದು ಅಂತ. ಎಕ್ಸಾಂಪಲ್ ಏನಿಲ್ಲ, ನನ್ನ ಫ್ರೆಂಡ್ ಒಬ್ಬನೇ ನನ್ನ ಜೊತೆ ಯಾವಾಗ ಜೊತೆಲೇ ಇರ್ತಾನೆ ಅವನು. ಅವನು ಅಷ್ಟೇ, ಅವನಿಗೊಂದು ಆಸೆ ಇತ್ತು ಬುಲೋರೋ ಪಿಕಪ್ ಗಾಡಿ ಹಾಕೊಬೇಕು ಅಂತ. ಅದಕ್ಕೋಸ್ಕರ ಒಂದು ಲಕ್ಷ ಸೇವಿಂಗ್ಸ್ ಮಾಡಿ ಇಟ್ಟಿದ್ದ ತಗೊಬೇಕು ಅಂತ. ಇನ್ನೊಂದು ಮಂತ್ ಅಲ್ಲಿ ತಗೊಂಡ್ಬಿಡ್ತಾ ಇದ್ದ. ಸೊ ಅಷ್ಟರಲ್ಲಿ ಅವನಪ್ಪಗೆ ಆಕ್ಸಿಡೆಂಟ್ ಆಯ್ತು, ಕಾಲು ಸ್ವಲ್ಪ ಉಳ್ಕಿತ್ತು. ಗಾಯ್ಸ್ ಮುಂದೆ BMW ಹೋಗ್ತಾ ಇದೆ ಗಾಯ್ಸ್. ಮೈ ಗಾಡ್, ಬಿ ಎಂ ಡಬ್ಲ್ಯೂ GT 620, ವಾವ್ ಕ್ರೇಜಿ. ಗಾಯ್ಸ್ BMW ಏನಂದ್ರೆ ಹೇಳಿಲ್ಲ, ಅದೊಂಥರ ಲವ್. ಅದ್ರ ಕಣ್ಣು ನೋಡಕ್ಕೆ ಒಂಥರ ಅಟ್ರಾಕ್ಷನ್ BMW. ಏನ್ ಹೇಳ್ತಾ ಇದ್ದೆ ಅವಾಗ್ಲೇ, ಹಾ, ನಮ್ ಫ್ರೆಂಡ್ ಅವ್ರ ಅಪ್ಪಗೆ ಆಕ್ಸಿಡೆಂಟ್ ಆಗ್ಬಿಡ್ತೈತೆ ಸಡನ್ಲಿ. ಸೊ ಕಾಲ್ ತೊಡೆ ಹತ್ರ ಫುಲ್ ಇಷ್ಟು ಓಪನ್ ಆಗ್ಬಿಟ್ಟಿರ್ತದೆ, ಈ ತೊಡೆ ಹತ್ರ ಇಷ್ಟು. ಆಪರೇಷನ್ ಮಾಡಿ ರ್ಯಾಡ್ ಹಾಕೋದಕ್ಕೆಲ್ಲ ಸುಮಾರು 1.5 ಲಕ್ಷ ಆಗ್ಬಿಡ್ತೈತೆ. ಅವ್ನ್ ಸೇವಿಂಗ್ಸ್ ಮಾಡಿದ್ದೆಲ್ಲ ಅಲ್ಲೇ ಹೊಟ್ಟೋಗ್ತೈತೆ. ಬಟ್ ಅನ್ಫಾರ್ಚುನೇಟ್ಲಿ ಏನ್ ಮಾಡಕ್ ಆಗಲ್ಲ. ಅದನ್ನೇನೋ ಅಂತಾರಲ್ವಾ ಗೈಸ್, ನಮ್ಮ ಕಾಮರ್ಸ್ ಅಕೌಂಟ್ ಅಲ್ಲಿ ಮಿಸಲೋನಿಯಸ್ ಎಕ್ಸ್ಪೆನ್ಸಸ್. ಹಾ, ಮಿಸಲೋನಿಯಸ್ ಎಕ್ಸ್ಪೆನ್ಸಸ್ ಇನ್ ಕಾರ್ಡ್ ಆಗ್ಬಿಡ್ತೈತೆ. ಅಂದ್ರೆ ಸಡನ್ ಸೊ ಹಂಗೆ ನನ್ನ ಫ್ರೆಂಡ್ ಏನೋ ಮಾಡ್ಬೇಕಂತ ಅಮೌಂಟ್ ಎಲ್ಲ
ಸೇವಿಂಗ್ಸ್ ಮಾಡಿದ್ದ, ಬಟ್ ಯಾವ್ದಕ್ಕೋ ಹೋಗ್ಬಿಟ್ಟು ಎಕ್ಸ್ಪೆನ್ಸಸ್. ಹಂಗೆ ನಮ್ಮ ಎಷ್ಟೋ ಜನ ಮಿಡಲ್ ಕ್ಲಾಸ್ ಹುಡುಗರಿಗೆ ಇದ್ದೇ ಆಗ್ಬಿಡ್ತೈತೆ. ಏನೋ ಮಾಡ್ಬೇಕು ಅನ್ಕೊಂತಾರೆ, ಸೆಂಟ್ರಲ್ ಏನೋ ಬಂದ್ಬಿಡ್ತೈತೆ, ಅದು ಬಂದು ಅವ್ರ ಕನ್ಸು ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತೈತೆ. ಏನ್ ಮಾಡಕ್ಕಾಗಲ್ಲ. ವಾಯ್ಸು ವಿಡಿಯೋ ಹಿಂಗಿದೆ ಗೊತ್ತಿಲ್ಲ. ನಾನು ವಿಡಿಯೋ ಕ್ಲಾರಿಟಿ ಬಂದ್ಬಿಟ್ಟು 1002 ಯಾವ್ದಪ್ಪ ಅದು ರೆಸಲ್ಯೂಷನ್ 2K ಮತ್ತು 30 FPS ಅಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಚಾರ್ಜಿಂಗ್ ಬ್ಯಾಟ್ರಿ ಬ್ಯಾಕಪ್ ಬರ್ಬೇಕಲ್ವಾ, ಅದಕ್ಕೆ. ಚಾರ್ಜಿಂಗ್ ಬ್ಯಾಟ್ರಿ ಬ್ಯಾಕಪ್ ಅಲ್ಲ, ಮೆಮೊರಿ ಸ್ವಲ್ಪ ಲಾಂಗ್ ಡ್ಯೂರೇಷನ್ ಬರ್ಬೇಕಲ್ವಾ, ಅದಕ್ಕೆ. ಸೊ ನೋಡೋಣ, ಒಂದು 30 ಮಿನಿಟ್ಸ್ ಕ್ಲಿಪ್ ಎಷ್ಟು ಸ್ಟೋರೇಜ್ ಆಗುತ್ತೆ, ಎಷ್ಟು ಸ್ಟೋರೇಜ್ ತಿಂತೈತೆ ಅಂತ. ಸೊ ಇವಾಗ JCB ನೋಡ್ತಾನೆ ನೆನ್ಪಂತು. ನಾವು ಅಷ್ಟೇ ಒಂದು JCB ತಗೊಂಡ್ಬರ್ಬೇಕು ಅಂತ ಅನ್ಕೊಂಡಿದ್ರಿ, ಓಕೆನಾ. ಸೊ ನಮ್ಮ ಅಪ್ಪ ತುಂಬಾ ಆಸೆ ಇತ್ತು JCB ತರಬೇಕು ಅಂತ, JCB ತರಬೇಕು. ನಮ್ಮಲ್ಲಿ ಆಲ್ರೆಡಿ ಟ್ರ್ಯಾಕ್ಟರ್ ಇದೆ. ಸೊ JCB ತಗೊಂಡ್ಬಂದ್ರೆ ವರ್ಕೌಟ್ ಆಗ್ತೈತೆ ಅಂತ ಅನ್ಕೊಂಡಿದ್ರು ನಮ್ಮಪ್ಪ. ಸಡನ್ ಆಗಿ ಯಾರೋ ಒಬ್ಬ ನನ್ನ ಮಗನ್ ಮಿಂಟ್ರು ಕೊಟ್ಟು ನನ್ನ ಮಗ ಬಂದ, ನಾನೇ ಬೋರ್ ಹಾಕ್ಸ್ಕೊಡ್ತೀನಿ ಅಂತ ಬಂದ. ನನ್ನ ಮಗನು ದುಬಾಕ್ ರಾಜ. ಬೋರೆಲ್ಲ ಹಾಕ್ಸ್ದೆ ಗುರು, ನೀರ್ ಸಹ ಬಿದ್ದಿಲ್ಲ, ನಾನೇ ಎಲ್ಲ ಹಾಕ್ಸ್ಕೊಡ್ತೀನಿ ಅಂತ ಹೇಳಿ ಬಂದವನು ಲಾಸ್ಟ್ ಜೂಟ್ ಹಾಕ್ಬಿಟ್ಟ ಎಲ್ಗೋ. ಅದು ಒಂದ್ 3 ಲಕ್ಷ ನಮ್ ಕೈಯಿಂದನೇ ಹೋಯ್ತು. ಅದ್ರಲ್ಲಿ 3 ಲಕ್ಷ ಲಾಸ್ ಆಯ್ತು. ಅಲ್ಲ ಬರೋದ್ ಹೆಂಗ್ ಬಂದ್ರ, ನಮ್ಮಪ್ಪ ಫ್ರೆಂಡ್ ಅವ್ನ್ ಬೋರ್ ಪಾಯಿಂಟ್ ಎಲ್ಲ ನೋಡ್ತಾನೆ ಅವನು. ಬಟ್ ಬರೋದು ಅವನೆಲ್ಲ ಅವನೇ ಬಂದ, ನಾನು ದೇವಸ್ಥಾನಕ್ಕೊಂದು ಬೋರ್ ಹಾಕ್ಸ್ಕೊಡ್ತೀನಿ ನನ್ನ ಕೈಯಿಂದನೇ ಅಂತ ಹೇಳ್ಕೊಂಡು ಬಂದ. ನನ್ನ ಮಗನು ಲಾಸ್ಟ್ ಜೂಟ್ ಹಾಕ್ಬಿಟ್ಟ ಗಾಯ್ಸ್. ಸರಿಯಾಗಿ ಸಿಕ್ಕಿದ್ರೆ ಅವನೊಂದು ಸರಿಯಾಗಿ ಬಿಡ್ಬೇಕು ಅವನ್ಗೆ, ಮಿಂಟ್ರ್ ಕೊಟ್ಟಿದ್ ಬೋಳಿನಲ್ಲ. ಗಾಯ್ಸ್ ಏನಂದ್ರೆ ಇವತ್ತು ಬೆಳಗ್ಗೆ ಟಿಪ್ ಟಾಪ್ ಆಗಿ ರೆಡಿಯಾಗಿ ಕ್ಯಾಮ್ರಾ ಎಲ್ಲ ಸೆಟಪ್ ಮಾಡ್ಕೊಂಡು ಫುಲ್ಲು ಇವತ್ತು ರ್ಯಾಪಿಡೋ ಮಾಡ್ಕೊಂಡು ರ್ಯಾಪಿಡೋ ವಿಡಿಯೋ ಚಾಲೆಂಜ್ ಕಂಟೆಂಟ್ ಕೊಡ್ಬೇಕು ಅಂತ ಅನ್ಕೊಂಡು ಬಂದಿದ್ದೆ. ಬಟ್ ನನ್ನ ಟೈಮ್ ಇವತ್ತು ಹೆಂಗಿತ್ತು ಗೊತ್ತಿಲ್ಲ, ಬೆಳಗ್ಗೆ ಯಾರ ಮಗ ನೋಡಿದ್ನೋ ಗೊತ್ತಿಲ್ಲ. ಬರ್ಬೇಕಾದ್ರೂ ಹೆಲ್ಮೆಟ್ ಮಾಡ್ದೋಗ್ ಬಂದಿದ್, ಪಿಲ್ಲೋ ಒಂದು ಹೆಲ್ಮೆಟ್ ಮಾಡ್ದೋಗ್ ಬಂದ್ಬಿಟ್ಟಿದ್ದೆ. ಇಲ್ಲಿ ಹೊಸಕೋಟೆ ಹತ್ರ ಬಂದು ನೆನ್ಪು ಮಾಡ್ಕೊತಾ ಇದ್ದೀನಿ ಹೆಲ್ಮೆಟ್ ಇಲ್ಲ ಅಂತ. ಬಟ್ ಇನ್ನೂ ಒಂದ್ ಏನಂದ್ರೆ, ನನ್ನ ರ್ಯಾಪಿಡೋ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿದೆ ಇನ್ನೊಂದು ಸಿಮ್ ಅಲ್ಲಿ. ಆ ಸಿಮ್ ಇರೋ ನನ್ನ ಐಫೋನ್ ಅಲ್ಲಿ ಐತೆ. ಐಫೋನ್ ಅಲ್ಲಿ ರ್ಯಾಪಿಡೋ ಇನ್ಸ್ಟಾಲ್ ಆಗಲ್ಲ, ರ್ಯಾಪಿಡೋ ಕ್ಯಾಪ್ಟನ್ ಇನ್ಸ್ಟಾಲ್ ಆಗಲ್ಲ, ಆಪ್ ಸ್ಟೋರ್ ಅಲ್ಲಿ ಇಲ್ಲ. ಸೊ ಅದಕ್ಕೆ ನಂದು ಇನ್ನೊಂದು ಫೋನ್ ಇತ್ತು, ಅದ್ರಲ್ಲಿ ಇನ್ನೊಂದು ಸಿಮ್ ಇತ್ತು, ಅದ್ರಲ್ಲಿ ಹಾಕೊಂಡು ಮಾಡೋಣ ಅಂತ ಅನ್ಕೊಂಡು ರಿಜಿಸ್ಟರ್ ಎಲ್ಲ ಮಾಡಿದೆ. DL ಎಲ್ಲ ಅಪ್ಲೋಡ್ ಮಾಡಿ ವೆರಿಫಿಕೇಶನ್ ಕೊಟ್ಟೆ. ಬಟ್ ವೆರಿಫಿಕೇಶನ್ಗೆ 24 hours ಬಿದ್ದೈತೆ ಗಾಯ್ಸ್. ಏನ್ ಹೇಳಿ, ಸೈಕ್ ಆಗೋಯ್ತು ಲಿಟ್ರಲಿ. ಬೆಳಗ್ಗೆನೆ ಪೆಟ್ರೋಲ್ ಹಾಕ್ಸ್ಕೊಂಡು ಎಲ್ಲ ಬಂದಿದ್ದೆ ಮಾಡ್ಬೇಕು ಅಂತ, ಸೀನ್ ನೋಡಿದ್ರೆ ಹಿಂಗಾಗೋಗ್ಬಿಡ್ತು. ಛೆ ಅಂತ ಅನ್ಕೊಂಡು ವಾಪಸ್ ಹೋಗ್ತಾ ಇದ್ದೀನಿ ಇವಾಗ ಮನೆಗೆ. ಬಂದವ್ರಿಗೆ ಸುಂಕ ಇಲ್ಲ ಅಂತ. ಗೈಸ್ ಯಾರೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀರಾ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ. ಸೇಮ್ ನೇಮ್ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಗೋಪಿ ಬ್ರೋ ಅಂತ, ಸೇಮ್ ಸ್ಪೆಲ್ಲಿಂಗ್ಸ್. ಅದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ಗೆ. ಇನ್ಸ್ಟಾಗ್ರಾಮ್ ಅಲ್ಲೂ ಫಾಲೋ ಮಾಡ್ಬಿಡಿ. ಹಂಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಒಳ್ಳೊಳ್ಳೆ ಮಸ್ತ್ ಕಂಟೆಂಟ್ಸ್ ಬರ್ತಾ ಇರುತ್ತೆ. ಸ್ವಲ್ಪ ನಾನು ಈ ಕ್ಯಾಮ್ರಾ ತಗೊಬೇಕಂತ ಸ್ವಲ್ಪ ದುಡ್ಡು ಕುಡಿಕೋ ಟೈಮಲ್ಲಿ ಅಷ್ಟೊಂದು ಕಡಿಮೆ ಮಾಡಿದ್ದೆ ವಿಡಿಯೋಸು. ಬಟ್ ಇನ್ಮೇಲೆ ಬರ್ತಾ ಇರುತ್ತೆ ನೋಡಿ ಗಾಯ್ಸ್ ಕಂಟೆಂಟ್ ಇನ್ಸ್ಟಾಗ್ರಾಮ್ ಅಲ್ಲಿ. ಬರ್ತಾ ಬರ್ತಾ ನಮ್ಮ ಹೊಸಕೋಟೆ ಫ್ಯಾಕ್ಟ್ರಿ ಗೇಟು ಇವಿ ಇಂಪ್ರೂವ್ಮೆಂಟ್ ಆಗ್ಬಿಡುತ್ತೆ ಗಾಯ್ಸ್. ನೋಡಿ ಇದು ಭೀಮನಹಳ್ಳಿ ಗೇಟು, ನ್ಯೂ ಒರಿಜಿನಲ್ ಸ್ಕೂಲ್ ಇದು.
ಫಸ್ಟ್ ಒಂದು ಟೈಮಲ್ಲಿ ಫುಲ್ ಫೇಮಸ್ ಆಗಿತ್ತು. ನ್ಯೂ ಒರಿಜಿನಲ್ ಸ್ಕೂಲ್ ಅಂದ್ರೆ ನಮ್ಮ ಇಡೀ ಲೋಕಲ್ ಎಚ್ ಕ್ರಾಸು, ಹೊಸಕೋಟೆ, ಸುಮಾರು ಚಿಂತಾಮಣಿ ಕಡೆಯಿಂದೆಲ್ಲ ಬರೋರು ಈ ಸ್ಕೂಲ್ಗೆ. ಬಟ್ ಇವಾಗ ಏನು ಅಷ್ಟೊಂದು ಹೆಸರಿಲ್ಲ, ಅಷ್ಟೊಂದು ಹೆಸರು ಕೇಳ್ತಾ ಇಲ್ಲ. ಸೊ ನಾನು ಈಗ ಹೋಗ್ಬೇಕಾದ್ರೆ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಿರೋದು ಅಷ್ಟೇ, ಬರ್ಬೇಕಾದ್ರೆ ರೆಕಾರ್ಡ್ ಮಾಡ್ಕೊಂಡು ಬಂದಿರ್ಲಿಲ್ಲ. ಸೊ ಒಂದೇ ಸರಿ ರ್ಯಾಪಿಡೋ ಆನ್ ಮಾಡ್ಕೊಂಡು ರೆಕಾರ್ಡ್ ಮಾಡೋಣ ಅಂತಾನೆ ಅನ್ಕೊಂಡು ಬಂದಿದ್ದೆ. ಬಟ್ ಅದು ಆಗ್ಲಿಲ್ಲ, ಅದಕ್ಕೆ ವಾಪಸ್ ಹೋಗ್ಬೇಕಾದ್ರೆ ರೆಕಾರ್ಡ್ ಮಾಡ್ಕೊಂತ ಇದೀನಿ. ನಾನು ಲಾಸ್ಟ್ ಟೈಮ್ ಎಲ್ಲ ನನ್ನ ಹಳೆ ಫೋನಲ್ಲಿ ರ್ಯಾಪಿಡ್ ಹಾಕೊಂಡಾಗ ಇಷ್ಟೊಂದು ವೆರಿಫಿಕೇಶನ್ ಪ್ರೋಸೆಸ್ ಎಲ್ಲ ಇರ್ಲಿಲ್ಲ ಗೈಸ್. ಬಟ್ ಜಸ್ಟ್ ಡಿ ಎಲ್ ಅಪ್ಲೋಡ್ ಮಾಡಿದೆ ಒಂದು 5-10 ನಿಮಿಷಕ್ಕೆಲ್ಲ ಕಂಪ್ಲೀಟ್ ಆಗ್ಬಿಡುತ್ತೆ ವೆರಿಫಿಕೇಶನ್. ಬಟ್ ಈ ಸರಿ ಏನು 24 hours ಬಿದ್ದೈತೆ, ಗೊತ್ತಿಲ್ಲ ಗೈಸ್ ಯಾಕಂತ. ಗಾಯ್ಸ್ ಈ ರೋಡ್ ಇದು ಶೆಟ್ಟಳ್ಳಿ ಗೇಟ್ ಅಂತ, ಡಿ ಶೆಟ್ಟಳ್ಳಿ ಗೇಟು. ಈ ಡಿವೈಡರ್ ಏನ್ ಹಾಕಿದಾರೆ ಇದು ಎಷ್ಟು ಡೇಂಜರ್ ಅಂದ್ರೆ ಇದು ನೈಟ್ ಟೈಮ್ಸ್ ಬರೋ ಡ್ರೈವರ್ಸ್ಗೆ ಸರಿಯಾಗಿ ಕಾಣಿಸೋದೇ ಇಲ್ಲ ಇದು. ಇದೊಂದು ದೊಡ್ಡ ಫೇಲ್ಯೂರ್ ಇದು. ಎಷ್ಟೋ ಜನ ವಿಡಿಯೋ ಮಾಡಾಕವ್ರೆ ಇದ್ರ ಬಗ್ಗೆ. ಸುಮ್ಮನೆ ಲಾರಿ ಡ್ರೈವರ್ಸ್, ಟೆಂಪೋ ಡ್ರೈವರ್ಸ್ ಎಲ್ಲ ವಿಡಿಯೋ ಮಾಡಾಕಿದ್ದಾರೆ ಇದ್ರ ಬಗ್ಗೆ. ಬಟ್ ಏನೋ ಗೊತ್ತಿಲ್ಲ, ನನ್ನ ಪ್ರಕಾರ ಅಂತೂ ಇದೊಂದು ವರಸ್ಟ್ ಡಿಸಿಷನ್ ಇದು. ಅವಶ್ಯಕತೆನೇ ಇಲ್ಲ ಕಾಯಿಸಲ್ಲಿ ಅದು. ಈಗ ನಮ್ ಗೌರ್ಮೆಂಟ್ ಅವರು ಮಾಡೋ ಕೊಡೋ ಕೆಲ್ಸಗಳು ಮಾಡಲ್ಲ, ಮಾಡದೇ ಇರೋ ಕಡೆ ಬೇಕು ಬೇಕಂತ ಕೆರೆದು ಕೆಲಸ ಮಾಡ್ತಾರೆ. ಗಾಯ್ಸ್ ಆಕ್ಚುಲಿ ಆಗುಂಬೆ ಪ್ಲಾನ್ ಇದ್ದಿದ್ದು ಇವತ್ತು ಬೆಳಗ್ಗೆ ಹೋಗ್ಬೇಕು ಅಂತ. ಸೊ ನಿನ್ನೆ ಹಾಸ್ಪಿಟ್ಲ್ಗೆ ಹೋಗಿ ಬಂದಿದ್ದ ಕಾರಣ ಟ್ಯಾಬ್ಲೆಟ್ ಎಲ್ಲ ತಗೊಂಡಿದ್ದೆ. ಸೊ ಹೆವಿ ನಿದ್ದೆ ಜಾರ್ಬಿಟ್ಟಿದ್ದೆ. ಬೆಳಗ್ಗೆ ಅಲಾರಾಮ್ 3 ಗಂಟೆಗೆ ಇಟ್ಟಿದ್ದೆ. ಅಲಾರಾಮ್ ಮಾಡ್ಕೊಂಡಿದ್ದೆ, ನನ್ಗೆ ಎಚ್ಚರ ಆಗಿಲ್ಲ. ಹೆವಿ ನಿದ್ದೆ ಅಲ್ಲಿದ್ದೆ. ಬೆಳಗ್ಗೆ ಎದ್ದು ನೋಡೋ ಅಷ್ಟರಲ್ಲಿ ಬೆಳಗ್ಗೆ 8 ಗಂಟೆ ಆಗ್ಬಿಟ್ಟಿದೆ ಗಾಯ್ಸ್. ಛೇ ಅನ್ಕೊಂಡು ಸೊ ಇವತ್ತು ಹೆಂಗು ಯಾಕೆ ವೇಸ್ಟ್ ಆಗೋದು ಅಂತ ರ್ಯಾಪಿಡೋ ಮಾಡ್ಬೇಕು ಅಂತ ಬಂದೆ. ಬಟ್ ಅದನ್ನು ಫೇಲ್ ಆಗಿ ಇವಾಗ ಮನೆಗೆ ವಾಪಸ್ ಹೋಗ್ತಾ ಇದೀನಿ. ಇವಾಗ ಮನೇಲಿ ಏನ್ ಕೆಲ್ಸ ಇಲ್ಲ, ಹೋಗ್ಬಿಟ್ಟು ಒಂದ್ ಫಿಲಮ್ ನೋಡೋದು ಇಲ್ಲ ಒಂದು ಸೀರೀಸ್ ನೋಡ್ಬೇಕಷ್ಟೇ. ಗಾಯ್ಸ್ ಏನಂದ್ರೆ ಕೆಲವೊಂದ್ಸರಿ ನಾವು ತಗೊಳ್ಳೋ ಡಿಸಿಷನ್ಸ್ ತುಂಬಾ ಯೋಚನೆ ಮಾಡಿ ತಗೊಬೇಕು. ಲೈಕ್ ಎಕ್ಸಾಂಪಲ್ ನಾನೇ ಅಷ್ಟೇ, ನಾನು ಈ ಗಾಡಿ ತಗೊಂಡಿದ್ದು 2 years ಬ್ಯಾಕ್. 2 years ಬ್ಯಾಕ್ ಈ ಗಾಡಿ ಪ್ರೈಸ್ ಇದ್ದಿದ್ದು 1,26,000, 1,26,000. ಬಟ್ ನನ್ ಡ್ರೀಮ್ ಬೈಕ್ ಇದ್ದಿದ್ದು MT-15 ತಗೋಬೇಕು ಅಂತ. ಅದು ಬಂದು ಡುಲೆಕ್ಸ್ ಮಾಡೆಲ್ ಬಂದ್ಬಿಟ್ಟು 1,35,000. ಜಸ್ಟ್ ಒಂದು 10,9,10,000 ಅಷ್ಟೇ ಡಿಫ್ರೆನ್ಸ್ ಇದ್ದಿದ್ದು. ತಗೋಬೇಕು MT ತಗೋಬೇಕಂದ್ರೆ ನಾನು ಶೋರೂಮ್ಗೆ ಹೋಗಿದ್ದು, ಇದೇ ಹೊಸಕೋಟೆ ಗರುಡ ಶೋರೂಮ್ಗೆ. ಬಟ್ ಅಲ್ಲಿ ಏನಾಯ್ತು ಅಂತಂದ್ರೆ ನನ್ನ ಹತ್ರ ಇದ್ದಿದ್ದೆ 30,000 ಡೌನ್ ಪೇಮೆಂಟ್ ಮಾಡಕ್ಕೆ. ಓಕೆನಾ, MT-15 10,000. ಜೊತೆಲಿ ನಮ್ಮ ಅಪ್ಪನೂ ಬಂದಿದ್ರು. ಸೊ ನಮ್ಮ ಅಪ್ಪ ಒಂದು ಸಜೆಷನ್ ಕೊಟ್ರು, ನನ್ಗೆ ಈ ಗಾಡಿ ಇಷ್ಟ ಆಗೈತೆ, ನೀನ್ ಈ ಗಾಡಿ ಸದ್ಯಕ್ಕೆ ಇತ್ತಾಗ ನೆಕ್ಸ್ಟ್ ವರ್ಷ ನೀನ್ ಇನ್ನೊಂದು ಗಾಡಿ ಎತ್ಕೊಳ್ಳುವಂತೆ, ಈ ಗಾಡಿ ನಾನು ಓಡಿಸ್ಕೊಂತೀನಿ ಅಂತಂದ್ರು. ಸೊ ಅದಕ್ಕೋಸ್ಕರ ಆಯ್ತು ಸರಿ, ನಮ್ಮ ಅಪ್ಪಗೂ ಇಷ್ಟ ಆಗೈತಲ್ಲ, ಏನೋ ಈ ವರ್ಷ ತಗೊಂಡ್ಬಿಡೋಣ, ನೆಕ್ಸ್ಟ್ ವರ್ಷ ಬೇಕಾದ್ರೆ ಇದೊಂದು ಗಾಡಿ ತಗೊಳ್ಳೋಣ ಗಾಡಿ ಅಂತ ಅನ್ಕೊಂಡು ತಗೊಂಡೆ ಗಾಯ್ಸ್. ಬಟ್ 10,000ಕ್ಕೆ ನಾನು ಯೋಚನೆ ಮಾಡಿ ಹಿಂದೆ ಮುಂದೆ ಯೋಚನೆ ಮಾಡಿ ತಗೊಂಡ್ಬಿಟ್ಟೆ ಈ ಗಾಡಿ. ಬಟ್ ತಗೊಂಡು 2 ವರ್ಷ ಆಯ್ತು, ನನ್ನ ಕೈ ಬೈಕ್ ಎಕ್ಸ್ಚೇಂಜ್ ಮಾಡಕ್ ಆಗಿಲ್ಲ. ಯಾಕಂದ್ರೆ ಬಟ್ ನಮ್ಮ ಮನೇಲಿ ನಮ್ಮ ಅಪ್ಪನೂ ಹೇಳಿದ್ರು ಆ ಥರ. ಅಪ್ಪನೂ ಏನು ಎತ್ತಿಸ್ತಿಲ್ಲ ಗಾಡಿಗೆ. ನಾನು ಹಂಗೆ ಇವಾಗ ಇನ್ನೂ ಇದೆ ಅಲ್ಲ ಗಾಡಿ, ಸದ್ಯಕ್ಕೆ ಸಾಕು ಇದಕ್ಕಿದೆ ಗಾಡಿ. ಇನ್ನು 1-2 ವರ್ಷ ಇದರಲ್ಲಿ ಉಜ್ಜನ, ಆಮೇಲೆ ಬೇಕಾ ನಂದು
ನೆಕ್ಸ್ಟ್ ಇನ್ನೊಂದು ಗಾಡಿ ತಗೊಳ್ಳೋಣ ಅವಾಗ. ಸದ್ಯಕ್ಕೆ ಇದ್ರಲ್ಲೇ ಎಷ್ಟಾಗುತ್ತೋ ಅಷ್ಟು ರೈಡ್ ಮಾಡೋಣ. ಸೊ ಇದಕ್ಕೂ ಏನು ಅಷ್ಟೊಂದು ಪ್ರಾಬ್ಲಮ್ ಏನಿಲ್ಲ. ಇವಿ ಚೆನ್ನಾಗೈತೆ, ಹೋಗುತ್ತೆ 110 ವರ್ಗೂ ಹೋಗುತ್ತೆ ಸ್ಪೀಡು. ಮೈಲೇಜ್ ಕರೆಕ್ಟ್ ಆಗಿ ಸ್ಟಾರ್ಟಿಂಗ್ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ರೆ ಪಕ್ಕ 50 ಬರುತ್ತೆ ಮೈಲೇಜ್. ಪಕ್ಕ ಅಂದ್ರೆ ಪಕ್ಕ. ನಾನು ಸ್ಟಾರ್ಟಿಂಗ್ ಚೆಕ್ ಮಾಡಿದಾಗ 52 ಬಂದಿತ್ತು ಗಾಯ್ಸ್ ಮೈಲೇಜ್ ಇದು ಈ ಗಾಡಿದು. ಬಟ್ ನಾನ್ ಸರ್ವಿಸ್ ಡಿಲೇ ಮಾಡಿ ಪೆಟ್ರೋಲ್ ಟ್ಯಾಂಕ್ ಖಾಲಿ ಬಿಟ್ಟು ಎಲ್ಲ ಇದ್ ಮಾಡಿ ಮಾಡಿ ಇವಾಗ ಬಂದ್ರೆ ಮ್ಯಾಕ್ಸಿಮಮ್ 40 ಬರ್ಬೋದು ಅಷ್ಟೇ ಮೈಲೇಜ್ 2 ಇಯರ್ಸ್ ಆದ್ಮೇಲೆ. ನಾನು ಅವಾಗ ಕರೆಕ್ಟ್ ಆಗಿ ಟೈಮ್ಗೂ ಸರ್ವಿಸ್ ಮಾಡಿಸ್ಕೊಂಡು ಪೆಟ್ರೋಲ್ ಖಾಲಿ ಬಿಟ್ಟು ಗಾಯ್ಸ್ ಏನು ಅಂತ ಇನ್ನೊಂದ್ರು ಪೆಟ್ರೋಲ್ ಟ್ಯಾಂಕ್ ಖಾಲಿ ಬಿಡಬಾರ್ದು. ಈ ಮಿನಿಮಮ್ 2 ಲೀಟರ್ಸ್ ಪೆಟ್ರೋಲ್ ಇರಲೇಬೇಕು. ಅದು ಕೆಳಗಡೆ ಬಂದು ಏರ್ ತಗೊಂತಾ ಇದ್ರೆ ಅವಾಗೆ ಗಾಯ್ಸ್ ಮೈಲೇಜ್ ಡ್ರಾಪ್ ಔಟ್ ಆಗೋದು. ಟ್ಯಾಂಕ್ ಮಿನಿಮಮ್ ಒಂದು 2 ಲೀಟರ್ಸ್ ಆದ್ರೂ ಇರಬೇಕು, ಅವಾಗ ಮೈಲೇಜ್ ಚೆನ್ನಾಗಿ ವರ್ಕೌಟ್ ಆಗ್ತೈತೆ, ಇಂಜಿನ್ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಫೈನಲಿ ನಂದಗುಡಿಗೆ ಬಂದ್ಬಿಟ್ವಿ. ನಂದಗುಡಿಯಲ್ಲಿ ಇದೆ ಯಾವ್ದೋ ಒಂದು ಇಲ್ಲೊಂದು 2 ಅಂಶ ಹಾಕ್ಬಿಟ್ಟವ್ರ, ಅಲ್ಲಿ ಆ ಕಡೆ ಒಂದು 3 ಅಂಶ ಹಾಕ್ಬಿಟ್ಟವ್ರೆ. ಇವಿ ರೋದ್ನೇ ಕೊಡ್ತಾ ಇದ್ಕರು ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ. ಏನ್ ಕಾಕವ್ರು ಅಂತಾನೆ ಗೊತ್ತಿಲ್ಲ, ಒಂದ್ ಸಾಕಾಗಿತ್ತು. ಅಂಶ. ಬಟ್ ಆ ಕಡೆ 3 ಆ ಕಡೆ 3 ಹಾಕ್ಬಿಟ್ಟವ್ರೆ. ಅದೇ ಹೇಳ್ದೆ ಅಲ್ಲ, ಗೌರ್ಮೆಂಟ್ ಅವರು ಮಾಡೋ ಕಡೆ ಕೆಲಸ ಸರಿಯಾಗಿ ಮಾಡಲ್ಲ. ಬೇಡ ಅಂದ ಕಡೆ ಬೇಕಾಗೆ ಹೋಗಿ ದೂರ್ಸ್ತಾರೆ ಕೆಲ್ಸದ ಕೈನ, ಏನಲ್ಲ. ನೋಡಿ ಇವಾಗ ಇಲ್ಲೊಂದು ಅಂಶ, ಮುಂದೆ ಅಲ್ಲೊಂದ್ 2-3 ಅಂಶ ಇದೆ, ತೋರಿಸ್ತೀನಿ ಬನ್ನಿ. ನೋಡಿ ಗಾಯ್ಸ್, ಅಲ್ಲೊಂದ್ ಆಯ್ತು, ಇಲ್ಲೊಂದು ಇವಾಗ ನೆಕ್ಸ್ಟ್ ಅಲ್ದೆ. ಇಷ್ಟು ಹತ್ತತ್ರ ಹಾಕೋ ಅಂಶಗಳ ಅವಶ್ಯಕತೆನೇ ಇಲ್ಲ ಗಾಯ್ಸ್. ಗಾಯ್ಸ್ ಈ ಊರಲ್ಲಿ ಮೇ ಟೈಮಲ್ಲಿ ಕರ್ಗ ಆಗುತ್ತೆ. ಈ ಊರು ಮತ್ತೆ ಪಕ್ಕದ ಇಂಡಿನಾಳ ಅಂತ ಸೇರಿ ಏನ್ ಗ್ರ್ಯಾಂಡ್ ಆಗಿ ಮಾಡ್ತಾರಂದ್ರೆ, ಮನೆಗೂ ಲೈಟಿಂಗ್ಸ್, ಈ ಫುಲ್ ಲೈಟಿಂಗ್ಸ್ ಇರ್ತೈತೆ. ಹೆವಿ ಅಂದ್ರೆ ಹೆವಿ ಗ್ರ್ಯಾಂಡ್ ಆಗಿ ಸಖತ್ತಾಗಿರುತ್ತೆ ನೋಡಕ್ಕೆ ಕರ್ಗ. ಗಾಯ್ಸ್ ಅಲ್ಲ, ಈ ಯೂಟ್ಯೂಬರ್ಸ್ ಎಲ್ಲ ರೈಡ್ ಹೋಗ್ಬೇಕಾದ್ರೆ ಮಾತಾಡ್ಕೊಂಡು ಅದ್ ಹೆಂಗ್ ಹೋಗ್ತಾರ ಗೊತ್ತಿಲ್ಲ, ಏನ್ ಮಾತಾಡ್ತಾರೋ ಗೊತ್ತಿಲ್ಲ ಕಂಟೆಂಟ್ಗೆ. ನಾನು ಯೋಚನೆ ಮಾಡಿ ಮಾಡಿ ಮಾತಾಡ್ತಾ ಇದ್ದೀನಿ, ಸ್ಟಾರ್ಟಿಂಗ್ ಅಲ್ವಾ ಅದಕ್ಕೆ. ಬಟ್ ಹಂಗ ಹೋಗ್ತಾ ಹೋಗ್ತಾ ಅಭ್ಯಾಸ ಎಕ್ಸ್ಪೀರಿಯನ್ಸ್ ಆಗ್ಬಿಡ್ತೈತೆ. ನಾನು ಹಂಗೆ ಅವ್ರ ಥರನೇ ಒಂದಿನ ಮಾತಾಡ್ತೀನಿ, ಮುಂದೆ ಬರ್ತೀನಿ, ಫೇಮಸ್ ಆಗ್ತೀನಿ, ಯೂಟ್ಯೂಬರ್ ಆಗ್ತೀನಿ. ಎಂಬ ಯೂಟ್ಯೂಬರ್ ಯಾವ್ದೋ ಹೋಟ್ಲ್ ಆಗ್ತೈತೆ. ಗಾಯ್ಸ್ ಫೈನಲಿ ಎಚ್ ಕ್ರಾಸ್ ಬಂದ್ವಿ. ಎಚ್ ಕ್ರಾಸ್ಗೆ ರೀಚ್ ಆಗ್ಬಿಟ್ವಿ. ಗಾಯ್ಸ್ ಏನಂದ್ರೆ ನಮ್ಮ ಎಚ್ ಕ್ರಾಸ್ ಅಲ್ಲಿ ಫಸ್ಟ್ ಈ ಬಸ್ ಸ್ಟ್ಯಾಂಡ್ ಅಲ್ಲಿತ್ತು.
ಬಟ್ 1 ಮಂತ್ 1.5 ಮಂತ್ ಇಂದ ಇದು ಮಾಡ್ಬಿಟ್ಟವ್ರೆ. ಯಾಕಂದ್ರೆ ಹೆವಿ ಟ್ರಾಫಿಕ್ ಆಗ್ತಾ ಇತ್ತು. ಇಲ್ಲಿದ್ದಿದ್ ಬಸ್ ಸ್ಟಾಪು 4 ರೋಡಲ್ಲೂ ಅಷ್ಟೇ. ಒಂದ್ ಸ್ವಲ್ಪ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಟು ಮಾಡಿದ್ದಾರೆ. ಈ ಹೊಸದಾಗಿ ಒಂದು ಪೊಲೀಸ್ ಅವ್ರದ್ದು ಇದು ಬೇರೆ ಒಂದು ಹಾಕ್ಸವ್ರೆ. ಇಲ್ಲಿ ಇಲ್ಲೆಲ್ಲೂ ಪಕ್ಕ ಪಕ್ಕ ಕಾರ್ ನಿಲ್ಸವ್ರೆ. ಬಟ್ ಏನೋ ಗೊತ್ತಿಲ್ಲ, ಕಾರ್ ನಿಲ್ಸಂಗಿಲ್ಲ. ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ, ಈ ಕಾರ್ ಎತ್ತಿ ಆ ಕಾರ್ ಎತ್ತಿ ಅಂತ. ಅದೊಂದು ಒಳ್ಳೆ ಕೆಲಸ. ಸೊ ಅದರಿಂದ ಎಷ್ಟೋ ಟ್ರಾಫಿಕ್ ಕಂಟ್ರೋಲ್ ಆಗೈತೆ ನಮ್ಮ ಎಚ್ ಕ್ರಾಸ್ ಅಲ್ಲಿ. ಸೊ ಇಲ್ಲ ಅಂದ್ರೆ ಇದ್ರೆ ಟ್ರಾಫಿಕ್ ಹೆವಿ ಇರೋದು. ನಿನ್ನೆ ನೈಟ್ ನಾನು ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಬಂದಾಗ ಇಲ್ಲಿವರೆಗೂ ಇತ್ತು ಗೈಸ್. ತೋರಿಸಿ ಬನ್ನಿ. ಇಲ್ಲಿ ಇಲ್ಲಿವರೆಗೂ ಇತ್ತು ಗೈಸ್ ಟ್ರಾಫಿಕ್. ನಾನು ಇಡೀ ಬೈಕ್ ಲೈಫಲ್ಲಿ, ಸೊ ನಾನ್ ಬೈಕ್ ಓಡ್ಸೋದ್ ಕಲ್ತಿದ್ದು ನಾನು ಸಿಕ್ಸ್ತ್ ಅಲ್ಲಿ ಇರ್ಬೇಕಾದ್ರೆ. ನನ್ಗೆ ಇವಾಗ ಏಜ್ ಬಂದು 24 ಏಜು. ಸೊ ನಾನ್ ಸಿಕ್ಸ್ತ್ ಅಲ್ಲಿ ಇರ್ಬೇಕಾದ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಏಜ್ ಡಿಫ್ರೆನ್ಸ್ ಇದೆ ಅಂತ. ಸೊ ನಾನು ಗಾಡಿಯಲ್ಲಿ ಬಿದ್ದಿದ್ದು ಇದೇ ಇಡೀ ಲೈಫಲ್ಲೇ ಎರಡ್ ಸರಿ ಬಿದ್ದಿದ್ದೀನಿ ಅಷ್ಟೇ. ಅದು ಒಂದ್ಸರಿ ಯಾವಾಗ ಹಿಂಗ್ ಬಿದ್ದೆ ಅಂತ ಹೇಳ್ತೀನಿ ಬನ್ನಿ. ಸೊ ಫಸ್ಟ್ ಗಾಡಿಯಲ್ಲಿ ಬಿದ್ದಿದ್ದು ಬಂದ್ಬಿಟ್ಟು ನಾನು ಸೆಕೆಂಡ್ ಬಿ ಸಿ ಅಲ್ಲಿ ಇರ್ಬೇಕಾದ್ರೆ ನಾನು ಸೆಕೆಂಡ್ ಬಿ ಸಿ ಓದಿದ್ದು ನೋಡಿ, ಇದೇ ಕಾಲೇಜ್ ನಾನು ಓದಿದ್ದು. ಸೆಕೆಂಡ್ ಬಿ ಸಿ ಓದಿದ್ದು ಸಾಯಿ ವಿದ್ಯಾನಿಧಿ ಕಾಲೇಜ್ ಅಂತ. ಅವತ್ತು ಸಾಯಂಕಾಲ ಕಾಲೇಜ್ ಮುಗಿಸ್ಕೊಂಡು ವಾಲಿಬಾಲ್ ಎಲ್ಲ ಆಡ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಈಗ ಮನೆಗೆ ಹೋಗೋಣ ಅಂತ ಹಿಂಗ್ ಹೋಗ್ತಾ ಇದ್ದೆ. ಮನೆಗೆ ಹೋಗ್ಬೇಕು ಅಂತ ಹೋಗ್ತಾ ಇದ್ದೆ. ನಂದು ಅವಾಗ ನಮ್ಮ ಅಪ್ಪದು ಬೈಕ್ ಇತ್ತು, ಸ್ಟಾರ್ ಸಿಟಿ. ಅದರಲ್ಲೇ ಕಾಲೇಜ್ಗೆ ಹಾಕೊಂಡ್ ಬರ್ತಾ ಇದ್ದೆ. ಸೊ ನಾನ್ ಸ್ವಲ್ಪ ಒಂದು 80 ಇಲ್ಲ 60 ಸ್ಪೀಡಲ್ಲಿ ಹೋಗ್ತಾ ಇದ್ದೆ. ಇದೇ ರೋಡಲ್ಲಿ ಹೋಗ್ಬೇಕಾದ್ರೆ ಸೊ ಇಲ್ಲೊಂದು ಆಕ್ಸಿಡೆಂಟ್ ಆಗಿತ್ತು. ಇಲ್ಲಿ ಇಲ್ಲಿ ಈ ರೈಟ್ ಸೈಡ್ ಒಂದು ಆಕ್ಸಿಡೆಂಟ್ ಆಗಿತ್ತು. ಆ ಆಕ್ಸಿಡೆಂಟ್ ನಾನ್ ನೋಡ್ಕೊಂಡು ಹೋಗ್ತಾ ಇದ್ದೆ. ಈ ತರ ಹಿಂದೆ ನೋಡ್ಕೊಂಡು ಹೋಗ್ತಾ ಇದ್ದೆ. ಮುಂದೆ ಒಂದು ಗಾಡಿ ಹೋಗ್ತಾ ಇತ್ತು. ಆ ಗಾಡಿ ಆಟೋಮೆಟಿಕ್ ಸ್ಲೋ ಮಾಡ್ಬಿಡ್ತು. ಇಲ್ಲೇ ಸೇಮ್ ಸ್ಪಾಟ್ ಆಟೋಮೆಟಿಕ್ ಸ್ಟಾಪ್ ಮಾಡ್ಬಿಡ್ತು. ಸೊ ನಾನು ಗುದ್ಬಿಟ್ಟಿದ್ಮೇಲೆ ಬಿದ್ದೇ ಬಿಟ್ಟೆ. ಇದೇ ಹಾಸ್ಪಿಟಲ್ ಜಾಯ್ನ್ ಆಗಿದ್ದು, ಟ್ರೀಟ್ಮೆಂಟ್ ತಗೊಂಡು ಮನೆಗೆ ಹೋದೆ. ಸೊ ಬಿದ್ದಾಗ ಅಷ್ಟೊಂದು ಏನು ಆಗ್ಲಿಲ್ಲ. ರೈಟ್ ಸೈಡ್ಗೆ ಈ ತರ ಬಿದ್ಬಿಟ್ಟೆ. ಸೊ ಕಣ್ಣತ್ರ ಮತ್ತೆ ತುಟಿ ಹತ್ರ ಸ್ವಲ್ಪ ಗೀಚ್ಕೊಂಡು ಹೋಯ್ತು ಅಷ್ಟೇ. ಅದು ಬಿಟ್ಟು ಗಾಡಿಗೆ ಸ್ವಲ್ಪ ರೈಟ್ ಸೈಡ್ ಡೂಮ್ ಸ್ವಲ್ಪ ಹೊಡೆದೋಗಿತ್ತು. ಅದು ಬಿಟ್ಟು ಬೇರೆ ಏನಾಗಿರ್ಲಿಲ್ಲ. ಸೊ ಅದು ಬಂದ್ಬಿಟ್ಟು ಇಬ್ಬರದು ಫಾಲ್ಟ್. ನಾ ರೈಟ್ ಸೈಡ್ ನೋಡ್ಕೊಂಡ್ ಬರ್ತಾ ಇದ್ದೆ, ಫ್ರಂಟ್ ಅಲ್ಲಿ ಹೋಗ್ತಾ ಇದ್ದ ಒಬ್ಬ ಬೈಕೋನು. ಅವನು ಸ್ಟಾರ್ ಸಿಟಿನ ಬೈಕು. ಅವನು ಸಡನ್ ಸ್ಲೋ ಮಾಡ್ಬಿಟ್ಟ. ಆಟೋಮೆಟಿಕ್ ಅವನು 60 ಹೋಗ್ತಾ ಇದ್ದ, ಅವನು ಆಟೋಮೆಟಿಕ್ 20 ಬಂದ್ಬಿಟ್ಟ. ಸೊ ನಾನೇನ್ ಮಾಡ್ಲಿ, ನಾನು ಆ ಕಡೆ ನೋಡಿ ಈ ಕಡೆ ನೋಡೋಷ್ಟರಲ್ಲಿ ಹೋಗಿ ಹೊಡೆದೇ ಬಿಟ್ಟಿದ್ದೀನಿ. ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಆಗ್ಬಿಡ್ತು ಆಕ್ಸಿಡೆಂಟ್. ಬಟ್ ಅದು ಏನಾಯ್ತು ಅಂತ ಗೊತ್ತಿಲ್ಲ. ಕಣ್ಣು ಬಿಟ್ಟು ನೋಡಿದ್ರೆ ನಾನು ರೋಡ್ ಮೇಲೆ ಇದ್ದೀನಿ ಅಷ್ಟೇ ಗಾಯ್ಸ್. ಅದೊಂದು ಫಸ್ಟ್ ಆಕ್ಸಿಡೆಂಟ್. ಇನ್ನೊಂದು ಆಕ್ಸಿಡೆಂಟ್ ಬಂದ್ಬಿಟ್ಟು ನಾನು ಲಾಸ್ಟ್ ಇಯರ್ ಆಗಿದ್ದು, ಒಂದು ಗಣೇಶ ಹಬ್ಬ ಟೈಮಲ್ಲಿ. ಅದು ಆ ಕಡೆ ಚಿಕ್ಕಬಳ್ಳಾಪುರ ವಿಜಯಪುರ ರೋಡ್. ಅದು ಆ ಕಡೆ ಯಾವಾಗಾದ್ರೂ ಹೋದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ರೋಡಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ, ಆ ಸ್ಪಾಟ್ ಎಲ್ಲ ತೋರಿಸ್ಬಿಟ್ಟು. ಇಷ್ಟು ಗಾಯ್ಸ್ ನನ್ನ ಲೈಫಲ್ಲಿ ಆಗಿದೆ 2 ಆಕ್ಸಿಡೆಂಟ್. ಗಾಯ್ಸ್ ಇನ್ನೊಂದು ಆಕ್ಸಿಡೆಂಟ್ ಹೆಂಗಾಗುತ್ತೆ ಗೊತ್ತಾ? ಈ ಆಕ್ಸಿಡೆಂಟ್ ವಿತ್ ಗ್ಲೌಸು ವಿತೌಟ್ ಗ್ಲೌಸು ಅದೊಂದು 2 ಡಿಫ್ರೆನ್ಸ್ ಇದೆ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮಗೆ ವಿತೌಟ್ ಗ್ಲೌಸ್ ಬೇಕಂದ್ರೆ ನೋಡಿ, ನೀವು ಈ ತರ ಥ್ರಾಟ್ಲರ್ ಮತ್ತೆ ಬ್ರೇಕ್ ಹೋಲ್ಡ್ ಮಾಡಿರ್ತೀರ ಅನ್ಕೊಳ್ಳಿ, ಸಡನ್ ಆಗಿ ಏನಾದ್ರು ಆಗ್ಬಿಡ್ತಾ ಇದೆ. ಸೊ ಬ್ರೇಕ್ ಹಿಡಿದ್ಮೇಲೆ ಆಟೋಮೆಟಿಕ್ ಎಕ್ಸಲೇಟರ್ ಡೌನ್ ಮಾಡ್ಬೇಕಂದ್ರೆ ನೀವು ಕೈ ಬಿಡ್ಬೇಕು, ಓಕೆನಾ? ಬಟ್ ಫ್ರೀ ಹ್ಯಾಂಡ್ಸ್ ಆಗಿ ಬಿಡ್ಬೋದು ಗ್ಲೌಸ್ ಇಲ್ಲದೆ ಇದ್ದವಾಗ. ಅದೇ ಗ್ಲೌಸ್ ಇದ್ದಾಗ ಆ ಗ್ಲೌಸ್ ಅಲ್ಲಿ ಗ್ರಿಪ್ಪರ್ಸ್ ಇರ್ತಲ್ವಾ, ಆ ಒಂದು ಪಾಯಿಂಟ್ ಆಫ್ ಗ್ರಿಪ್ಪರ್ ಥ್ರಾಟ್ಲ್ ಟಚ್ ಆಗಿದ್ರು ಅದು ಆಕ್ಸಿಡೆಂಟ್ ಡೌನ್ ಮಾಡಕ್ ಆಗಲ್ಲ. ಸೊ ಆಟೋಮೆಟಿಕ್ ಬ್ರೇಕ್ ಹಿಡಿದ್ರು ಸಹ ಐಡ್ಲಿಂಗ್ ರೇಸ್ ಅಲ್ಲೇ ಇರುತ್ತೆ. ಸೊ ಅದೊಂದು ಮ್ಯಾಟ್ರ್ ಅಲ್ಲಿ ಆಕ್ಸಿಡೆಂಟ್ ಸ್ವಲ್ಪ ಕಂಟ್ರೋಲ್ ಮಾಡೋದು ಕಷ್ಟ ವಿತ್ ರೈಡಿಂಗ್ ಗ್ಲೌಸ್ ಅಲ್ಲಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ಬಟ್ ಎಷ್ಟು ನಿಜಾನ ಗೊತ್ತಿಲ್ಲ.
ಯಾರಾದ್ರೂ ರೈಡರ್ಸ್ ಇದು ನಿಜ ಆಗಿದ್ರೆ ಕಾಮೆಂಟ್ ಮಾಡಿ ಹಿಂಗೆ ಅಂತ ಎಸ್ ಆರ್ ನೋಣ ಅಂತ. ಸೊ ನಾನು ಈ ವಿಡಿಯೋ ಮಾಡಿರೋ ರೆಕಾರ್ಡ್ ಅಲ್ಲಿ ಒಂದಷ್ಟು ಕ್ಲಿಪ್ಸ್ ಇನ್ಸ್ಟಾಗ್ರಾಮ್ ಅಲ್ಲೂ ಹಾಕಿರ್ತೀನಿ, ಪ್ಲೀಸ್ ಚೆಕ್ಔಟ್ ಮಾಡಿ ಒಂದ್ಸರಿ. ಸೇಮ್ ನೇಮ್ ಇದೆ ಇನ್ಸ್ಟಾಗ್ರಾಮ್, ಗೋಪಿ ಬ್ರೋ ಅಂತ. ಸೊ ನಮ್ಮ ಊರ್ ಬಂತು. ಸೊ ಗೈಸ್, ನಾನು ಈ ವಿಡಿಯೋ ಎಷ್ಟು ಡ್ಯೂರೇಷನ್, ಮಿನಿಮಮ್ ಒಂದು 20 ನಿಮಿಷ ಆದ್ರೂ ಇರುತ್ತೆ ಡ್ಯೂರೇಷನ್, ಬಿಕಾಸ್ ಮಾನಿಟೈಸೇಷನ್ ಆಗ್ಬೇಕು, ಮೇನ್ ಇಂಪಾರ್ಟೆಂಟ್ ನನಗೆ. ಪ್ಲೀಸ್ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಅವ್ರು 1 ಸೆಕೆಂಡ್ ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿ ಗೈಸ್. ಪ್ಲೀಸ್ ಆದಷ್ಟು ಶೇರ್ ಮಾಡಿ, ಪ್ಲೀಸ್ 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 ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಕೇಳ್ಕೊಳೋದು ನಾನು ನಿಮ್ಮ ಹತ್ರ. ನಾಳೆಯಿಂದ ಒಳ್ಳೆ ಕಂಟೆಂಟ್ಸ್ ಬರುತ್ತೆ. ಮಾನ್ಸೂನ್ ರೈಡ್ ಆಗುಂಬೆದು ಅದು ಒಂದು 4-5 ಎಪಿಸೋಡ್ ಬರುತ್ತೆ. 4-5 ಎಪಿಸೋಡ್ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡಿ. ಓ ಅಣ್ಣ, ಯಾಕಣ್ಣ? ನನ್ಗೆ ಇನ್ಸ್ಟಾಗ್ರಾಮ್ದು ಯೂಟ್ಯೂಬ್ದು ಸ್ಟಿಕ್ಕರ್ ಹಾಕೊಡ್ಬೇಕು ಈ ಕಡೆ ಈ ಕಡೆ. ಬರ್ಲಾ ಆಮೇಲೆ? ಹೌದಾ, ನಾಳೆನಾ? ಸರಿ ಬರ್ತೀನಿ. ಹೆಲ್ಮೆಟ್ಗೆ 5,500. ನೀವು ಆಗಲ್ಲ ಅವನ್ನೆಲ್ಲ, ಆಗಲ್ಲ ಅವೆಲ್ಲ ಅವನ್ನ ಹಾಕೊಂಡ್ಮೇಲೆ. ಹಾ. ಸೊ ಗಾಯ್ಸ್, ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.